ಆರೋಪ ಈಗಲೂ ಒಪ್ಕೊಳ್ತೀರಾ ನೀವು? ಈಗ IT ED ದಾಳಿಯನ್ನ ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ 10 ವರ್ಷಗಳಿಂದ ಅನ್ನೋದು ಜಾಹೀರಾತಾಗಿದೆ. ಉದಾಹರಣೆಗೆ ತಮಿಳುನಾಡಿನ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀವು ರಾಜಕೀಯ ಬ್ಯಾಟಲ್ಗಳನ್ನು ಬಿಟ್ಬಿಡಿ, ನೀವು ಇಡಿ ಅದಕ್ಕೆ ದುರ್ಬಳಕೆ ಆಗಬೇಡಿ ಅಂತ ಕಟುವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಇಡಿಗೆ. ನೀವು ಸೇಡಿನ ರಾಜಕಾರಣವನ್ನು ಮಾಡಬೇಡಿ, ಸೇಡಿನ ಮನೋಭಾವವನ್ನು ಇಟ್ಕೋಬೇಡಿ, ಪಾರದರ್ಶಕವಾಗಿ ನೀವಿಲ್ಲ ಅಂತ ಕಟುವಾಗಿ ಟೀಕಿಸಿದೆ. ಯಾಕೆ ಯಾವ ಒಬ್ಬ ವ್ಯಕ್ತಿನ 15 ಗಂಟೆಗಳ ಕಾಲ ನೀವು ಕ್ವಿಜ್ ಮಾಡ್ತೀರಾ, ಕಂಟಿನ್ಯೂಸ್ ನಾನ್ ಸ್ಟಾಪ್ 15 ಗಂಟೆಗಳ ಕ್ವಿಜ್ ಮಾಡ್ತೀರಾ ಅಂದರೆ ಆ ರೀತಿಯಾಗಿ ಇನ್ಹ್ಯೂಮನ್ ಆಗಿ ನೀವು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಂಗಿಲ್ಲ. ನೀವು ಅವ್ರಿಗೆ ಪ್ರಶ್ನೆಗಳು ಕೇಳ್ಬೋದು, ನಾಳೆ ಮತ್ತೆ ಕೇಳ್ಬೋದು, ನಾಳೆ ಮತ್ತೆ ಕರಿಬೋದು, ಆ ರೀತಿ ಇರುತ್ತೆ. ಈ ರೀತಿ ಕಿರುಕುಳವನ್ನು IT ED ಕೊಡ್ತಾ ಇದೆ. ನಾನು ನಿಮ್ಗೆ ಉದಾಹರಣೆಗಳನ್ನ ಕೊಟ್ಟೆ. ಕಂಪ್ನಿಗಳು ಯಾವ ರೀತಿಯಾಗಿ IT ED ಮಾಡಿದಾಗ 30 ಕಂಪ್ನಿಗಳ ಮೇಲೆ IT ಮತ್ತು ED ದಾಳಿ ಆಗ್ತದೆ 2018ರಿಂದ 2022ವರೆಗೂ. ಅದರೊಳಗೆ ಅತಿ ಹೆಚ್ಚು ದುಡ್ಡು 14 ಕಂಪ್ನಿಗಳು ಎಲೆಕ್ಟ್ರೋಲ್ ಬಾಂಡನ್ನು ಕೊಂಡುಕೊಂಡು BJP ಕೊಡ್ತಾರೆ. BJP ನಗದು ಮಾಡ್ಕೊತದ್ದು. 14 ಕರೆಕ್ಟ್, ಅದು ಲೀಗಲ್ ಆಗಿ ಕಾನೂನಾಗಿ ಮಾಡಿ ಸುಪ್ರೀಂ ಕೋರ್ಟ್ ಆಮೇಲೆ ತಪರ ಹಾಕಿ ಅದನ್ನು ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟ್ನ ಇಂಟರ್ವೆನ್ಷನಲ್ಲಿ. ಅದನ್ನು 30 ಕಂಪ್ನಿ ಮೇಲೆ ನೀವು ದಾಳಿ ಮಾಡ್ತೀರಿ, 14 ಕಂಪ್ನಿಗಳು ನಿಮ್ಗೆ ದುಡ್ಡು ಕೊಡ್ತವೆ. ಏನು ಅರ್ಥ ತೋರಿಸ್ತದೆ ಅದು? ಒಂದು, ಈಗ ಮೆಗಾ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕೊಟ್ರಿ, ಅವ್ರು ನಿಮ್ಗೆ 500 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು. ಪ್ರಾಜೆಕ್ಟ್ ಕೊಟ್ಟು ನೀವು ಹಫ್ತಾ ವಸೂಲಿ ಮಾಡಿದ್ದು ಅಥವಾ ಲಂಚ ತಗೊಂಡಿದ್ದು ಬೇರೆ ವಿಷಯ, ಕಾನೂನಾತ್ಮಕವಾಗಿ ತಗೊಂಡ್ರಿ ನೀವು, ಆಯ್ತಾ? ಆದ್ರೆ ET ID ದಾಳಿ ಒಂದು ನಿಮಿಷ ನಾನು ಮಾತಾಡ್ತೀನಿ. ಅದು ನಾನು ಈಗ ಇದು ಡಿಸ್ಟರ್ಬೆನ್ಸ್ ಸರಿ ಇಲ್ಲ, ಇದು ನಾನು ಮಾತಾಡ್ತೀನಿ. ಆಮೇಲೆ ನೀವು ಮಾತಾಡಿ, ನಾನು ಹೇಳ್ತೀನಿ. ಈಗ ನಾನು ಮುಖ್ಯ ಅಂಶ ನನ್ನ ಸಮಯ ಇರ್ತದೆ ಅಷ್ಟು ನಾನು ಹೇಳ್ತೀನಿ. ನಾನು ಈಗ 500 ಕೋಟಿ ಮೆಗಾ ಇನ್ಫ್ರಾಸ್ಟ್ರಕ್ಚರ್ಗೆ ಇವರು ಲಂಚ ತಗೊಂಡ್ರು, ಏನು ಪ್ರಾಜೆಕ್ಟ್ಗಳು ಕೊಟ್ಟು. ಬೇರೆ 14 ಕಂಪ್ನಿಗಳು ನಾನು ಹೇಳಿದ್ರೆ ಲಿಸ್ಟ್ ಹಾಕಿದ್ರೆ ಆ 14 ಕಂಪ್ನಿಗಳಲ್ಲಿ ಇವರು ED ಮತ್ತು IT ದಾಳಿ ಆದ ಮೇಲೆ 30 ದಿನದೊಳಗಾಗಿ, ಅದು ಜಾಸ್ತಿ ಸಮಯನೂ ಇಲ್ಲ, ಇವರಿಗೆ ಹಣ ಬರ್ತದೆ. ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಯಾರ ಮೇಲೆ ತನಿಖೆ ಆಗಬೇಕು, ಯಾರ ಮೇಲೆ ಮಾಡೋದಂತ IT EDಗಳು ಸ್ವತಂತ್ರ ಇದ್ದಾರೆ. ಆದರೆ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಸತ್ಯ. ಏನು ಇಲ್ಲ, ಇವ್ರ ಹೆಸರು ಮೇಲೆ ಒಪ್ಕೋ, ಈ ಹಣ ನೀನು ಇವ್ರದ್ದು ಅಂತ ಒಪ್ಕೋ, ಇಲ್ಲ ನೀನು ಇವ್ರ ಹೆಸರು ಬರೀ, ಇವ್ರನ್ನ ಇದ್ರೊಳಗೆ ಇನ್ವಾಲ್ವ್ ಮಾಡು, ಈ ರೀತಿಯಾಗಿ ದಾಳಿಯನ್ನು ಖಂಡಿತವಾಗಿ ಮಾಡ್ತಾ ಇದೆ. ಆಮೇಲೆ ಲಲಿತ್ ಮೋದಿ ವಿಷಯ ಹೇಳೋದಲ್ಲ, ಲಲಿತ್ ಮೋದಿ ಅಫೆಂಡರ್, ಅವರನ್ನು ವೀಸಾ ಕೊಟ್ಟು ಫಾರಿನ್ ಕಳಿಸಿದ್ಯಾರು? ದಿವಂಗತರಿದ್ದಾರೆ ಪಾಪ ಅವರು, ಸುಷ್ಮಾ ಸ್ವರಾಜ್ ಕಳಿಸಿದ್ರು. ಲಲಿತ್ ಇವನ್ನ ವಿಜಯ್ ಮಲ್ಯನ ಫಾರಿನ್ ಕಳಿಸಿದ್ಯಾರು? BJP ರಾಜ್ಯಸಭಾ ಮೆಂಬರ್ ಅವರು ವಿಜಯ್ ಮಲ್ಯ. ಅವಾಗ ಸಾಲ ಕೊಟ್ಟರು ಯಾರು ಸರ್? ಅಲ್ಲ ರೀ, ನೀವು ಸಾಲ ಕೊಟ್ಟು ತಗೊಂತಾರ್ರಿ, ಸಾಲ ತಗೊಂಡ್ರೆ ಒಂದ್ ನಿಮಿಷ ಬ್ರದರ್, ಈಗ ಮಾತಾಡಬೇಕು. ಇಲ್ಲ ಕೇಳಿ, ಸಾಲ ಕೊಟ್ಟು ರಿಕವರಿ ಮಾಡಬೇಕಲ್ವಾ? ಸಾಲ ಕೊಡತ್ತಪ್ಪ, ನೀವು ಸಾಲ ಅವರು ದೇಶ ಬಿಟ್ಟು ಪರಾರಿ ಲಲಿತ್ ಮೋದಿ ಹಗರಣ ನಡೆದಿದ್ದು 2017. ವಾಪಸ್ ಬರ್ತೀನಿ. ವಿಜಯ್ ಮಲ್ಯನ ರಾಜ್ಯಸಭಾ ಮೆಂಬರ್ ಮಾಡಿದೆ BJP. ಯಾವಾಗ ಅವ್ರು ಹೊರಗಡೆ ಹೋಗ್ಲಿಕ್ಕೆ ಮುಂಚೆ ರಾಜ್ಯಸಭಾ ಮೆಂಬರ್ ಮಾಡಿ ಪಾರ್ಲಿಮೆಂಟ್ ಕರ್ಕೊಂಡ್ರು. ಯಾರ ಸಖ್ಯ ಇತ್ತು ಅವ್ರಿಗೆ? ಇವತ್ತು ದಿವಂಗತ ಆಗಿದ್ದಾರೆ ಅರುಣ್ ಜೇಟ್ಲಿ ಅವ್ರ ಸಖ್ಯ. ವಿಜಯ್ ಮಲ್ಯ ನೇರವಾಗಿ ಹೇಳ್ತಾನೆ, ಲಂಡನ್ಗೆ ಹೋಗಿ ನಾನು ಅರುಣ್ ಜೇಟ್ಲಿ ಬಹಳ ಆಪ್ತರಿದ್ದೇವೆ, ಅರುಣ್ ಜೇಟ್ಲಿ ಅವರ ದಯೆಯಿಂದ ನಾನು ಇಲ್ಲಿಗೆ ಆಚೆ ಬಂದಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಏನು ಆಕ್ಷನ್ ತಗೊಂಡ್ರು? ಏನು ನೀವು ಏನು ರಿಯಾಕ್ಟ್ ಮಾಡಿದ್ರಿ ನೀವು? ಮೆಹುಲ್ ಚೋಕ್ಸಿ ಬಗ್ಗೆ ಇವ್ರು ಮಾತಾಡಿದ್ರು. ಮೆಹುಲ್ ಚೋಕ್ಸಿಗೆ ತಮ್ಮ ಯಾರು? ಮೆಹುಲ್ ಚೋಕ್ಸಿನ ಬಡೇ ಬಾಯಿ ಮೋಟಾ ಬಾಯಿ ದೊಡ್ಡಣ್ಣ ಅಂತಿದ್ದವ್ರು ಯಾರು? ನರೇಂದ್ರ ಮೋದಿ ಅವರು. ನೋಡಿ, ನಾವು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತರಾಗಿರೋರನ್ನೆಲ್ಲ ಅದನ್ನೇ ನಿಮ್ಗೆ ಅಂಕಿಅಂಶ ಹೇಳ್ತಾನೆ ನಾನು. ಯಾರು ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೋಸ್ಕರ ಆರೋಪಕ್ಕೆ ದಿಲೀಪ್ ಸರ್ ನಿಮ್ದು ರಿಯಾಕ್ಷನ್ ಮುಂಚೆ ಮುರಳೀಧರ್ ಸರ್ ಹತ್ರ ಬಂದ್ಬಿಡ್ತೀನಿ. ಸರ್, ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್, ಈ IT ದಾಳಿ ಹೆಂಗಾಗುತ್ತೆ, ಆ ಪ್ರೋಸೆಸ್ ನಿಜವಾಗ್ಲೂ ಹೆಂಗಾಗಬೇಕು, ಯಾಕೆ ಸರ್ಕಾರಗಳ ಇದ್ರ ಮೇಲೆ ಇಂಟರ್ಫಿಯರ್ ಆಗುತ್ತೆ? ಅವ್ರು ಹೇಳ್ತಾ ಇದ್ರು ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತ ಹೆಸರಿಗೆ ಮಾತ್ರ ಅಲ್ವಾ ಸರ್, ಇದ್ಯಾವುದೋ ಇನ್ನು ಸರ್ಕಾರಗಳೇ ಗಾಳ ಮಾಡ್ಕೊಳ್ತಾ ಇಲ್ವಾ ತನಿಖಾ ಸಂಸ್ಥೆಗಳನ್ನ ಅಂತ? ರಿಕವರಿ ಮಾಡಬಾರ್ದು, ರಿಕವರಿ ಮಾಡೋದು ಅಂತ ಹೇಳ್ತಾ ಇಲ್ಲ. ನೋಡಿ, ಇದು ಫಸ್ಟ್ ಆಫ್ ಆಲ್ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರನೇ ಅಲ್ಲ. ಇವ್ರು ಮೂರು ಇದಕ್ಕೆ ಸಂಬಂಧಪಟ್ಟವ್ರಲ್ಲ. ಬಹುಶಃ ನಾನು ದೂರದ ಸಂಬಂಧಿ. ಓಕೆ, ಈಗ ನಮ್ಮ ಉದ್ದೇಶ ಏನು? ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡ್ತಾರೋ ಇಂಡಸ್ಟ್ರಿಯಲಿಸ್ಟ್ಗೆ, ವ್ಯಾಪಾರಸ್ಥರಿಗೆ, ನಿನ್ನೆ ಮೊನ್ನೆ ಹೋದ ತಿಂಗಳು ರೈಡ್ ಆದವರಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಒಂದು, ಆಲ್ ವಿಕ್ಟಿಮ್ಸ್ ಆರ್ ನಾಟ್ ಇನ್ನೋಸೆಂಟ್.
ಓಕೆ ನೆನಪಿಟ್ಕೊಳ್ಳಿ. ವಿಕ್ಟಿಮ್ ಆದ ಕೂಡಲೇ ಆತನ ಇನ್ನೋಸೆಂಟ್ ಅಂತ ಪ್ರೊಜೆಕ್ಟ್ ಮಾಡಬಾರ್ದು. ಮಾನವತೆಯಿಂದ ಹೇಳ್ಬೋದು ಅಯ್ಯೋ ಅನ್ಯಾಯ ಆಗೋಯ್ತಲ್ಲಪ್ಪ ಅಂತ. ಬಟ್ ಒಳಮರ್ಮ ಏನು ಅಂತ ಗೊತ್ತಿಲ್ಲ. ಇದು ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ಅಲ್ಲ. ಓಕೆ ಇದು ಪಾರ್ಟ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಪಾರ್ಟ್ ಆಫ್ ದಿ ಆ್ಯಕ್ಟ್. 132 ಪವರ್ಸ್ ಕೊಡುತ್ತೆ. ಇವತ್ತು ನೀವು ಅಸೆಸಿಂಗ್ ಆಫೀಸರ್ ಆಗಿರ್ಬೋದು, ಮುಂದಿನ ವರ್ಷ ಟ್ರಾನ್ಸ್ಫರ್ ಆಗಿ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು. ಬಟ್ ಕೆಲವು ವಿಚಾರಗಳಿರುತ್ತೆ ಮೇಡಮ್. ನಾನು ಬಂದ ತಕ್ಷಣ ನೀನು ಯಾಕೆ ಬಂದೆ, ನಿನಗೇನು ಅಧಿಕಾರ ಇದೆ, ಹಾಗೆಲ್ಲ ಮಾತಾಡಿದ್ರೆ ನನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಆಫೀಸರ್ಗೆ ಇರಬೇಕು. ವಾಪಸ್ ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ಬಿಡ್ತಾರ, ಅವ್ನು ಮುರಳಿಗೆ ಸರಿಯಿಲ್ಲ ಗುರು ಎದುರಿಸ್ತಾ ಇದ್ದಾನೆ ಅಂತ. ಅವರು ತಯಾರಿಯಾಗೇ ಬರ್ತಾರೆ, ಡಾಕ್ಯುಮೆಂಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನಂದರೆ ಎಲ್ರಿಗೂ ಛಾಯಾಪತಿಗಳೇ, ಎಲ್ರಿಗೂ ರಾಜಕೀಯ ಛಾಯಾ ಇದೆ. ಹೌದು. ಗಾಜಿನ ಮನೆ ವ್ಯವಹಾರ ಇದು. ತಕ್ಷಣ ಇದು ಎಲ್ಲಿಂದ ಬಂತಯ್ಯ 1000 ಕೋಟಿ ಅಂದರೆ ಈ ಜೋಬಿಂದ ಈ ಜೋಬಿಗೆ ಬಂತು ಅಂದರೆ ಈ ಜೋಬನ್ನ ಹಿಡ್ಕೊಡು ಅಂದರೆ ನಾನು ಈ ಜೋಬ್ ಹೆಸರು ಹೇಳೋಕ್ಕಾಗಲ್ಲ, ಎರಡೂ ನಂದೇ. ಈ ಜೋಬಿಗೆ ಫೋನ್ ಮಾಡ್ತೀನಿ, ಗುರು ನಿನ್ನ ಹೆಸರು ಹೇಳಕ್ಕೆ ಹೇಳು ಅಂತ ಇದ್ದಾರೆ ಅಂತ. ಅವನು ನೀನು ಹೇಳಿದ್ರೆ ನಿನ್ನ ನಿರ್ನಾಮ ಮಾಡಿಬಿಡ್ತೀನಿ ಅಂದರೆ ಈಗ ನಾನೇ ನಿರ್ನಾಮ ಮಾಡ್ಕೊಂಬಿಡ್ತೀನಿ. ಓಕೆ ಒಂದು ಅಂತ ಒತ್ತಡಗಳು. ಆ ರೀತಿ ಸಿಚುಯೇಷನ್ನು. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆಲ್ರಿಗೂ ಅನ್ವಯ ಆಗುತ್ತೆ. ನನಗೆ 100 ರೂಪಾಯಿ ಬಂದರೆ 60 ಅಂದ್ಕೊಂಡಿರಿ, ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. 60 ನಂದು ಅಂತಿದ್ರೆ 110 ರೂಪಾಯಿ ಕಳ್ಕೊತೀವಿ. ಅದ್ರ ಜೊತೆ ಮಾನಸಿಕ ತೊಂದರೆಗಳು, ಅದ್ರ ಜೊತೆ ನೆನ್ನೆವರೆಗೂ ಇದ್ದಿದ್ದ ಗಳಸ್ಯ ಕಂಠಸ್ಯ ಇವತ್ತು ಬೆಳಗ್ಗೆಯಿಂದ ವೈರಿ ಆಗ್ಬಿಡ್ತಾನೆ. ಸೊ ಈ ರೀತಿ ವಿಚಾರಗಳಲ್ಲಿ ಇದು ಇಂಡಿಪೆಂಡೆಂಟ್ ಸಂಸ್ಥೆ ಅಲ್ಲ, ಅದಕ್ಕೆ ಸಿಕ್ಕದಂಗೆ ಕೆಲಸ ಮಾಡೋ ಅವಕಾಶ ಇಲ್ಲ. ಆದರೆ ಅವರೆಲ್ಲ ನುರಿತರು, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಎಲ್ಲಿ ಏನು ಬಚ್ಚಿಟ್ಟಿದ್ರು ನೋಡಿರ್ತಾರೆ. ನಾವು ಎಷ್ಟೊಂದು ಸಲ ಟಿ ವಿಲಿ ನೋಡಿದ್ದೀವಿ, ಬಾತ್ರೂಮ್ ಕಮೋಡ್ ಹಿಂದ್ಗಡೆ ದುಡ್ಡಿತ್ತು, ಅಲ್ಲಿತ್ತು ಇಲ್ಲಿತ್ತು, 100 ಮನೆ 200 ಮನೆ, ಇನ್ನೊಂದು ಜಾಗದಲ್ಲಿ ಬಾಗಿಲು ಓಪನ್ ಮಾಡಿದ್ರೆ ಬರೀ ನೋಟುಗಳೇ ಬೀಳ್ತಾ ಇದೆ ಅಂತ. ಹೀಗೆಲ್ಲ ಇರಬೇಕಾದ್ರೆ ದೇಶದ ಖಜಾನೆಗೆ ಕುತ್ತು ಬರೋವಂಥ ವ್ಯವಸ್ಥೆಗೆ ಒಂದು ಡಿಪಾರ್ಟ್ಮೆಂಟ್ ಬೇಕು. ಒಂದು ಡಿಪಾರ್ಟ್ಮೆಂಟ್ ಅಂದಮೇಲೆ ನಮ್ಮ ಥರ 5 ಮನುಷ್ಯರು ಅದರಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬ ನನ್ನಂಗೆ ಕೆಟ್ಟವನು ಇರ್ಬೋದು, ದುರುಪಯೋಗ ಮಾಡಿಸ್ಕೊಂಡಿರ್ಬೋದು, ಏನೋ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಮ್ಮಿಡಿಯೇಟಾಗಿ ಒಂದು ಪಾರದರ್ಶಕ ಅನ್ನೋ ಪದ ಎಲ್ಲರಿಂದ ಬರುತ್ತೆ. ಬಟ್ ಯಾರೂ ಪಾರದರ್ಶಕವಾಗಿಲ್ಲ. ಒಂದು ತನಿಖಾ ಸಂಸ್ಥೆನ ಅಪಾಯಿಂಟ್ ಮಾಡಿ, ರಿಟೈರ್ಡ್ ಅವ್ರು ಮೋಹನ್ ದಾಸ್ ಪೈ ಇದಾರಲ್ಲ ಅವ್ರನ್ನೇ ಅಪಾಯಿಂಟ್ ಮಾಡಿಬಿಡ್ಲಿ, ಎನ್ಕ್ವೈರಿ ಮಾಡಪ್ಪ ರಾಜ ಅಂತ ಮಾಡಲಿ, ಆಚೆ ಬರಲಿ. ಬಟ್ ಏನಂದರೆ ಒಟ್ಟಾರೆ ಲೆಕ್ಕ ಆಗಾಗ ದಿನ ನೋಡೋಕ್ಕಾಗಲ್ಲ ಅಂದರೂ ವಾರಕ್ಕೊಂದ್ಸಲ ನೋಡಿ, 10 ದಿನಕ್ಕೊಂದ್ಸಲ ನೋಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ದೊಡ್ಡ ವ್ಯಾಪಾರಿಗಳು 100 ಕೋಟಿ ಅಡ್ವಾನ್ಸ್ ಟ್ಯಾಕ್ಸ್ ಥರ ಕಟ್ಟಿದರೆ ನಷ್ಟ ಏನಾಗೋದ್ರಿ ಅಲ್ವಾ? ಸೊ ಇದೊಂದು ವಿಚಾರ ನಾವು ತಿಳಿಸೋಣ. ಹೆದರೋ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಕಾನೂನು ಸಂಬಂಧ ಇದೆ.